ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಂಡಕ್ಟ್ ಮಾಡಿದ್ದೀನಿ. ಸೊ ಇವತ್ತು ಟೋಟಲ್ ಆಗಿ ಸುಮಾರು 200 ರೌಡಿ ಶೀಟರ್ಸ್ ಬಂದಿದ್ದಾರೆ. ಈಗ ನಾನು ಅವ್ರ ಜೊತೆಗೆ ಸ್ವಲ್ಪ ಮಾತಾಡಿದ್ದೀನಿ. ಅವ್ರಿಗೆ ಸ್ವಲ್ಪ ಬುರಿವಂತೆ ಹೇಳಿದ್ದೀನಿ. ಮತ್ತು ರಿವ್ಯೂ ಮಾಡಿದಾಗ ನನ್ನ ಗಮನ ಅದು ಬಂದಿದೆ. ಕೆಲವರು ರೌಡಿ ಶೀಟರ್ಸ್ ಈಗ 10 ವರ್ಷ ಮೇಲಕ್ಕಿಂತ ಅವ್ರ ಮೇಲೆ ಕೇಸ್ ಆಗಿದೆ. ಮತ್ತು ಅದು ನಂತರ ಮತ್ತೆ ಬೇರೆ ಯಾವುದು ಕೇಸಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಈ ಥರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದಟ್ ದಿ ರೌಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್. ಸೊ ಕೆಲವರು 2-3 ಕೇಸಸ್ ಅಂದರೆ ರಿಪೀಟ್ ಅಫೆಂಡರ್ಸ್ ಕೂಡ ಕೆಲವರು ಇದ್ದಾರೆ. ಮತ್ತು ಜಾಸ್ತಿ ಬರೀ ಅವ್ರ ಮೇಲೆ ಬರೀ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಹಾಗಾಗಿ ನಾನು ಎಲ್ಲರಿಗೆ ಸ್ವಲ್ಪ ಅಡ್ವೈಸ್ ಕೊಟ್ಟಿದ್ದೀನಿ. ಅವ್ರಿಗೆ ಹೇಳಿದೆ, ನೋಡಿರಿ, ನೀವು ಕೆಲವು ವರ್ಷ ನಂತರ ನೀವು ಯಾವುದು ಕೇಸಸ್ದಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ನಿಮ್ಮ ರೌಡಿ ಶೀಟ್ ಕ್ಲೋಸ್ ಮಾಡ್ತೀನಿ. ಮತ್ತು ಬಹುಶಃ ಬೇರೆ ರೌಡಿ ಶೀಟರ್ ಕೂಡ ಅವ್ರ ಎಕ್ಸಾಂಪಲ್ ಅವರು ಫಾಲೋ ಮಾಡ್ತಾಯಿದ್ರೆ ಮತ್ತು ಮುಂದೆ ಬೇರೆ ಕೇಸಸ್ಗಳಲ್ಲಿ ಯಾವುದು ಇನ್ವಾಲ್ವ್ಮೆಂಟಲ್ಲಿ ಇರಲ್ಲ, ಅವ್ರದ್ದು ಕೂಡ ನಾನು ಕ್ಲೋಸ್ ಮಾಡ್ತೀನಿ. ಸೊ ಅವರು ಕೂಡ ಹಾಗೆ ಹೇಳಿದರೆ ಮತ್ತು ಮುಂಚೆ ನಾವು ಟಪ್ ಮಾಡಿದ್ವಿ, ಮತ್ತು ಮುಂದೆ ಈ ಥರ ಮತ್ತೆ ನಾವು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ. ಔಟ್ಸೈಡ್ ಸೌಂಡ್ ಜಾಸ್ತಿ ಚುನಾವಣೆ ಕೂಡ ನಾವು ರೂಢಿಸಿಲ್ಲ ಅಂತ ವಿನಾಕಾರಣ ಯಾವುದೋ ಹಿಂದೂ ಹುಡುಗಂತೆ, ಮುಸ್ಲಿಂ ಹುಡುಗಂತೆ, ಮರಾಠ ಹುಡುಗಂತೆ, ಕನ್ನಡ ಹುಡುಗಂತೆ, ಗೋ ಹುಡುಗಂತೆ, ಮರಾಠ ಹುಡುಗಂತೆ ಯಾವುದು बीच हाथ होऊन खाल्ले ते मोठी नाही, ही शंभू राजांची बुद्धिमत्तेची चुरूक होती. त्या दिलेचे डोळे बाहेर यायचे बाकी होते. इतके तेजस्वी असताना परमप्रतापी एकही शंभू राजा था. सोपं नाहीये. 9व्या वर्षी ते आपल्या वडिलांच्या बरोबर औरंगजेबाच्या प्रत्यक्ष दरबारात गेले. विचार करा की जो औरंगजेब कोण, त्यानं स्वतःच्या बापाला 4 वेळा विषप्रयोग करून ठार मारवलं. त्यानं स्वतःच्या 4 भावांना दिल्ली या सत्तेवरती तरी बसता उपयोगाचं नाही, मी बसणार म्हणून देहाचे तुकडे तुकडे करून ठार मारलं. एकाच आईच्या गर्भातून आलेल्या भावाला असा क्रूर, लाखो हिंदूंची कत्तल करणारा, अनेक मंदिरं मूर्त्या उद्ध्वस्त करणारा, अनेक गायींची हत्या करणारा असा तो औरंगजेब. त्याच्या दरबारात अत्यंत सोळं, डोळ्यात डोळे घालून बघायचं नाही, कमरेत ताट उभं राहायचं नाही, कायम झुकलेल्या अवस्थेत, मागे येताना देखील पाठ दाखवायची नाही, तसंच पाठीमागे चालायचं, कोकायचं नाही, शिंकायचं नाही, जांभई द्यायचे नाही. असं ज्या दरबारात 16 वेळ पाळलं जात होतं, त्या दरबारामध्ये आग्र्याच्या भेटीला 36 वर्षाचे शिवाजी महाराज आणि 9 वर्षाचे शंभूराजे जात आहेत.
हा प्रदेश कुठे आहे? विचार करा. आग्रा कुठे आहे? आपल्यापासून किती दूर आहे? गेल्यानंतर नेटवरती शोधा. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.